ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಲಾ ಧೈರ್ಯ ನಿನ್ಗೆ? ಚರ್ಮದ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡಕ್ ನೀನ್ ಯಾರ? ಎಲ್ಲಿ ಯಾರಾದ್ರೂ ಹಸ್ಕೊಂಡ್ ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ? ಈಕೆ ಎತ್ತ ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು. ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾರ್ಮಾ ತಿನ್ಬೇಕಲ್ಲ. ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದೀವಿ. ಕೊಬ್ಬಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟಾ ಮಡಗಿದ್ಯಾ ನೀನು? ಗೌಡ್ರೆ, ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಅವನ್ ಕುಣ್ಗಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡೋಗ್ಲಿ ನೋಡೋಣ. ಯಾಕೆ ನಿಲ್ಸಿದ್ದು? ಟ್ರಾಫಿಕ್ ಜಾಮ? ಇಲ್ಲ ಸರ್, ನಮ್ ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್. ಯಾಕೆ? ಪಂಕ್ಚರ್ ಆಗಿದ್ಯಾ? ಇಲ್ಲ ಸರ್, ಊರಿಗೆ ಎಂಟ್ರಿ ಇಲ್ಲ. ಅದನ್ನ ಮೀರೋದ್ರೆ ನಾವು ಪಂಚರ್ ಹೋಗ್ತೀವಿ ಸರ್. ಯಾವನ್ರಿ ಅವ್ನು ಪಂಕ್ಚರ್ ಮಾಡೋ? ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ, ನಡೀರಿ ಊರೊಳಕ್ಕೆ. ಸಾರಿ ಸರ್, ಅವ್ರ ಅಪ್ಪಣೆನ ಯಾರು ಮೀರೋ ಹಾಗಿಲ್ಲ. ಅಂದ್ರೆ ನನ್ನ ಅಪ್ಪಣೆ ಮೀರ್ತೀರೇನು? ನೀವು ನನ್ನನ್ನು ಸಸ್ಪೆಂಡ್ ಮಾಡೋದ್ರ ಪರವಾಗಿಲ್ಲ, ನಾನ್ ಬರೋದಿಲ್ಲ. ನಾನ್ ಮಾತ್ರ ಅಲ್ಲ, ಕಾಕಿ ಹಾಕಿರೋರು ಯಾರು ಬರೋದಿಲ್ಲ ಸರ್. ದೇವ್ರ ಮನೆಗೆ ಯಾರು ಚಪ್ಪಲಿ ಹಾಕೊಂಡು ಹೋಗ್ತಾರ ಸರ್? ನಮ್ ದೇಶದಲ್ಲಿ ಸತ್ಯ, ಧರ್ಮ, ನ್ಯಾಯ ಎಲ್ಲ ಕಳೆದು ಹೋಗಿದೆ. ಆದ್ರೆ ಈ ಜಾಗದಲ್ಲಿ ಮಾತ್ರ ಜೀವಂತವಾಗಿದೆ. ಅದಕ್ಕೆ ನಾವಿಲ್ಲಿ ಕಾಲಿಟ್ಟು ಗಲೀಜ್ ಮಾಡೋದು ಬೇಡ ಸರ್. ಶಟ್ ಅಪ್ ಡ್ರೈವರ್, ಕಾರ್ ತೆಗಿ. ಅಪ್ಪಯ್ಯ, ಮಂತ್ರಿಗಳು ಬರ್ತಾ ಇದ್ದಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ. ಏನ್ರಿ, ನಮ್ಮಂತವ್ರು ಬಂದ್ರೆ ಕೂತ್ಕೊಳಕ್ ಒಂದು ಕುರ್ಚಿ ಗತ್ತಿಲ್ವಾ ಈ ಮನೇಲಿ? ಇತ್ತು ಸರ್, ಎಲ್ಲ ಒಳಗಡೆ ಎತ್ಕೊಂಡು ಹೋಗಿದ್ದಾರೆ. ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ಏನು ಎತ್ತ ಅಂತ ವಿಚಾರಿಸೋರು ಯಾರು ಇಲ್ವಾ ಈ ಮನೇಲಿ? ಮಂತ್ರಿಗಳು ನಿಂತ್ಕೊಳ್ಳಿ. ಏನ ನೀನ್ ಯಾರ ಮನೆಗ್ ಬಂದಿದ್ಯಾ? ನಮ್ಮ ಅಣ್ಣ ಎಂತೋನು ಅಂತ ತಿಳ್ಕೊಬಾರ್ದ ನೀನು? ಸುಮ್ಮನ್ ನಿಂತ್ಕ. ಏನಣ್ಣ ನೀವು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಮೊದ್ಲು ಕೂರ್ಸಿ ಆಮೇಲೆ ಮಾತಾಡ್ ಕಳಿಸ್ತಾರೆ. ನೀವ್ ಈ ವಯ್ಯನ್ ಮನೆ ಬಂದು ಒಳ್ಳೆ ಭಿಕ್ಷನ್ ತರ ನಿಂತ್ಕೊಂಡಿದ್ದೀರಲ್ಲ. ನಡಿಯೋಣ, ಹೋಗೋಣ. ಐ ಹ್ಯಾವ್ ಟು ಸಿ ದಟ್ ಪರ್ಸನ್. ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸ್ಕೊಂಡು, ನಾವು ತಗೊಂಡ್ರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ತಡೆದವರು ತಾವೇನೋ? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ. ಭತ್ತನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವನ್ ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ ಆಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾವನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡಕ್ಕಿಲ್ಲ. ಸಾಹೇಬ್ರು ಯಾರು, ಅವ್ರ ಪವರ್ ಏನಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ಡ್ರೈವರ್, ಸೋಫೆ ಗೋ ಗೋ. ನೋಡಿದ್ರ, ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ. ಈಗ್ಲಾದ್ರೂ ಅವ್ರ ಪವರ್ ಏನಂತ ಗೊತ್ತಾಯ್ತಾ? ಗೆಳೆಯ,
ಆಫ್ಟರ್ ಆಲ್ ನೀನು ಮನೆ ಬಾಗಿಲಿಗೆ ಬಂದಿರೋ ಮಂತ್ರಿನ ನಿಲ್ಸಿ ಅವಮಾನ ಮಾಡ್ತಾ ಇದೀಯಾ. ಏಯ್! ನೀನು ಮಂತ್ರಿ ಆದ್ರೆ ನಾನು ರಾಜ. ಹಾ, ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ ಆಯ್ತದ? ಏನು ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನಿನ್ ಕೊಟ್ಟಿಗೆ ಸಗಣಿ ಎತ್ತೋ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ರೆ ಮಾಡಯ್ಯ, ನೋಡೋಣ. ಏಯ್! ಮಗ, ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವ